ನನ್ನ ಮಗ ಡೈಲಿ ಯಾರಿಗೋ ಮೆಸೇಜ್ ಮಾಡ್ತಾನೆ, ಅದು ಯಾರು ಅಂತ ನೋಡೇ ಬಿಡೋಣ ಇವತ್ತು. ಬೇಬಿ ಇವತ್ತು ಈವ್ನಿಂಗ್ ಮೀಟ್ ಮಾಡೋಣ. ಮಾತು ಯಾವಾಗೋ ನಿನ್ ಮೆಸೇಜ್ ಮಾಡಿರೋದು? ಅಯ್ಯೋ ಇವಳು ಗೊತ್ತಾಗ್ಬಿಟ್ಟೈತಲ್ಲಪ್ಪ. ಅರಿಯ ನಿನ್ನ ಶಾಪಿಂಗ್ ಕರ್ಕೊಂಡೋಗ್ಲಾ? ಶಾಪಿಂಗಾ? ನಡಿ ಹೋಗೋಣ. ಏನೋ ಹಿಂಗ್ ಬರ್ತೀಯಾ? ಲೇ ಹಿಂಗ್ ಬಂದ್ರೆ ನಾಯಿಗಳು ಓಡಿಸ್ಕೊಂಡ್ ಬಂದ್ಬಿಡ್ತವೆ. ಹೋಗಿ ರೆಡಿ ಆಗ್ಬಿಟ್ಟು ಬರೋಗು. ಅಯ್ಯೋ ಅಷ್ಟೇ ತಾನೆ, 5 ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟು ಬರ್ತೀನಿ ಇರು. ನೋ ಫೆಸ್ಟಿವಲ್ ಅಂದ್ರೆ ಫೆಸ್ಟಿವಲ್ ಶಾಪಿಂಗ್ ಮಾತ್ರ ಅಲ್ಲ, ಶಾಪಿಂಗ್ ಮಾಡಕ್ಕೂ ಮುಂಚೆ ಮನೆಯಲ್ಲಿ ತುಂಬಾನೇ ಕೆಲಸ ಇರುತ್ತೆ. ಮತ್ತೆ ಇಷ್ಟೆಲ್ಲ ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ಮತ್ತೆ ಮೇಕಪ್ ಕೂಡ ಹಾಕೊಳಕ್ಕಾಗಲ್ಲ. ಅದಕ್ಕೆ ನಾನು ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಮನೆಯಲ್ಲಿ ಎಲ್ಲಾ ಕೆಲಸ ಮುಗಿಸಿ ಶಾಪಿಂಗ್ ಹೋಗ್ಬೇಕು ಅಂತ ನಾನು 5 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಯ್ ಗೈಸ್, ನಾನು ಶಾಪಿಂಗ್ ಹೋಗೋದಕ್ಕೆ ಫೇಸಸ್ ಕೆನಡಾ ಅವರ ಫಿಕ್ಸ್ ಅಂಡ್ ಫಿನಿಶ್ ಕಿಟ್ ನ ಯೂಸ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದರಿಂದ ನಾನು ಬೇಗನೆ ಮೇಕಪ್ ನ ಮಾಡ್ಕೊಳ್ಬಹುದು. ಫಸ್ಟ್ ನಾನು ಫೇಸಸ್ ಕೆನಡಾ ಅವರ ಫಿಕ್ಸರ್ ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದೆ ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್. 3-in-1 ಅಂದ್ರೆ ಇದರಲ್ಲಿ ಫೌಂಡೇಶನ್, ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಇರುತ್ತೆ. ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಲಾಸ್ಟ್ ಆಗಿ ಲಿಪ್ಸ್ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಕಾಂಫಿ ವಾವ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಫೇಸಸ್ ಕೆನಡಾ ಅವರದೇ. ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ನಾನು ಮೇಕಪ್ ನ ಸೆಟ್ ಮಾಡೋದಕ್ಕೆ ಅಂತಾನೆ ಈ ಫಿಕ್ಸರ್ ನ ಮತ್ತೆ ಸ್ಪ್ರೇ ಮಾಡ್ತೀನಿ. ನಾನಂತೂ ಫೇಸಸ್ ಕೆನಡಾ ಅವರ ಫಿಕ್ಸ್ ಅಂಡ್ ಫಿನಿಶ್ ಕಿಟ್ ಇಂದ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ದಟ್ ಟು ವಿದಿನ್ ಜಸ್ಟ್ 5 ಮಿನಿಟ್ಸ್. ಇಷ್ಟೆಲ್ಲ ರೆಡಿಯಾಗಿ ಶಾಪಿಂಗ್ ಹೋಗಿ ಮತ್ತೆ ಬರೋಷ್ಟ್ರಲ್ಲಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಅನ್ನೋ ಡೌಟ್ ಎಲ್ಲರಿಗೂ ಇರುತ್ತೆ. ಬಟ್ ನೋ ವೇಸ್, ಇಲ್ಲಿ ನೋಡ್ತಾ ಇರ್ಬೋದು, ನಾನಂತೂ ಬೆಳಗ್ಗೆ 11:30 ಶಾಪಿಂಗ್ ಬಂದಿದ್ದೀನಿ. ನೋ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂಡ್ ಡಸ್ಟ್ ಅಲ್ಲಿ ಎಲ್ಲರೂ ಅನ್ಕೊಳ್ಳೋದು ಅದೇನೆ, ಮಾರ್ನಿಂಗ್ ಮೇಕಪ್ ಹಾಕೊಳ್ಳೋದು ಈವ್ನಿಂಗ್ ವರೆಗೂ ಇರುತ್ತಾ ಅನ್ನೋ ಡೌಟು. ಬಟ್ ಬಿಲೀವ್ ಮೀ ಆರ್ ನಾಟ್, ಈ ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ನ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಅಷ್ಟೇ ನಿಮಗೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ. ನಾನು ಎಲ್ಲ ಕಡೆ ಶಾಪಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ. ನಿಮಗೆಲ್ಲ ನಾನು ಕಂಪ್ಲೀಟ್ ಪ್ರೂಫ್ ತೋರಿಸ್ಬೇಕಂತಾನೆ ಟೈಮಿಂಗ್ಸ್ ಕೂಡ ತೋರಿಸಿದ್ದೀನಿ. ಮಾರ್ನಿಂಗ್ 11:30 7:18 ವರೆಗೂ ನಾನು ಔಟ್ಸೈಡ್ ಶಾಪಿಂಗ್ ಮಾಡಿದ್ದೀನಿ, ಗಾಡಿಯಲ್ಲಿ ಓಡಾಡಿದ್ದೀನಿ, ಡಸ್ಟ್ ಅಲ್ಲಿ, ಟ್ರಾಫಿಕ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು. ನೋಡಿ ಇವಾಗ ಟೈಮ್ 8:13 ಅಂದ್ರೆ ಈವ್ನಿಂಗ್ 8:13 PM ಆಗಿದೆ. ನಾನು ಮಾರ್ನಿಂಗ್ ಹೋಗಿ ಇಲ್ಲಿವರೆಗೂ ಶಾಪಿಂಗ್ ಮುಗಿಸಿ ಎಲ್ಲ ಕಡೆ ಅಡ್ಡಾಡ್ಕೊಂಡ್ ಬಂದಿದ್ದೀನಿ. ಆದ್ರೂ ನನ್ನ ಮೇಕಪ್ ಏನು ಹಾಳಾಗಿಲ್ಲ, ಫ್ರೆಶ್ ಆಗೇ ಇದ್ದೀನಿ. ಸೊ ಪ್ರೂಫ್ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ನೀವೇ ನೋಡ್ತಿರ್ಬೋದು ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಮೇಕಪ್ ಏನೂ ಆಗಿಲ್ಲ. ನಾನು ಇವಾಗ ಡ್ಯಾಪ್ ಕೂಡ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಮತ್ತೆ ಈ ಪ್ರಾಡಕ್ಟ್ಸ್ ನಿಮಗೂ ಬೇಕು ಅಂದ್ರೆ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್, ನೈಕಾ ಆರ್ ಪರ್ಪಲ್ ಇಂದ ಪರ್ಚೇಸ್ ಮಾಡ್ಬೋದು, ಅಥವಾ ನಾನು ಇಲ್ಲಿ ಕೊಟ್ಟಿರೋ QR ಕೋಡ್ ನ ಸ್ಕ್ಯಾನ್ ಮಾಡಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.